ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರಾಜ್ಯದ 5 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಗಾಳಿಯ ವೇಗವೂ ಇರಲಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಮಳೆಯ ಅಬ್ಬರ ಶುರುವಾಗಿದೆ. ಈ ಹಿನ್ನೆಲೆ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಳೆದ 2 ದಿನದಿಂದ ಸಾಧಾರಣ ರೀತಿಯಲ್ಲಿ ಮಳೆ ಸುರಿತಾ ಇದ್ದು ಭಾನುವಾರ ಮಧ್ಯಾಹ್ನದಿಂದ ಮಳೆಯ ಅಬ್ಬರ ಜೋರಾಗಿದೆ. ಈ ಹಿನ್ನೆಲೆಯಾಗಿ ಜಿಲ್ಲೆಯ 3 ತಾಲೂಕುಗಳಾದ ಸಾಗರ, ತೀರ್ಥಹಳ್ಳಿ ಮತ್ತು ಹೊಸನಗರ ತಾಲೂಕಿನಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಆಗಸ್ಟ್ ಇಂದು ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ಇತ್ತ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲೂ ಕೂಡ ಅಧಿಕವಾಗಿ ಮಳೆಯಾಗ್ತಾ ಇದೆ. ಭಾರೀ ಮಳೆ ಹಿನ್ನೆಲೆ ತಾಲೂಕಿನಾದ್ಯಂತ ಅಂಗನವಾಡಿ, ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಜೆ ಘೋಷಣೆ ಮಾಡಿ ಹಾಸನದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಅಂಗನವಾಡಿ, ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕೊಪ್ಪ, ಶೃಂಗೇರಿ, ಮೂಡಿಗೆರೆ, ಎನ್ಆರ್ಪುರ, ಕಳಸ ತಾಲೂಕಿನಲ್ಲಿ ಇಂದು 1 ದಿನ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶವನ್ನು ನೀಡಿದ್ದಾರೆ. ಪಶ್ಚಿಮ ಘಟ್ಟ ಹಾಗೂ ಮಲೆನಾಡು ಭಾಗದಲ್ಲಿ ವರ್ಣನ ಅಬ್ಬರ ಜೋರಾಗಿದ್ದು ಆರೆಂಜ್ ಮತ್ತು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಭಾರೀ ಮಳೆ ಹಿನ್ನೆಲೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ವೆಂಕಟರಾಜ ರಜೆಯನ್ನು ಘೋಷಣೆ ಮಾಡಿದ್ದು ಜಿಲ್ಲೆಯಲ್ಲಿ 2 ದಿನ ಆರೆಂಜ್ ಅಲರ್ಟ್ ಕೂಡ ಘೋಷಣೆಯಾಗಲಿದೆ. ವರ್ಣಾರ್ಭಟಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇತ್ತು. ಹಲವೆಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇಂದು ಭಾರೀ ಮಳೆ ಸಾಧ್ಯತೆ ಇತ್ತು. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯ ಕರಾವಳಿಯ ತಾಲೂಕು ಸೇರಿ ಇತರೆ ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆದೇಶವನ್ನು ನೀಡಿದ್ದಾರೆ. ಚಿಕ್ಕಮಗಳೂರಿನ ಕುದುರೆಮುಖ ಭಾಗದಲ್ಲಿ ಮಳೆ ಹಿನ್ನೆಲೆ ಭದ್ರಾ ನದಿಯ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಭಾರೀ ಮಳೆಯಿಂದಾಗಿ ಹಳೆಯ ಹೆಬ್ಬಾಳೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಳೆದ ವರ್ಷವೂ ಕೂಡ ಮಳೆಯಿಂದ ಸೇತುವೆ ಮುಳುಗಡೆಯಾಗಿತ್ತು. ಈ ವರ್ಷವೇ ಪರ್ಯಾಯವಾಗಿ ಹೊಸ ಸೇತುವೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ್ದ ಧರ್ಮಸ್ಥಳ ಶವ ಹುತಿತ ಕೇಸ್ನ ಉತ್ಖನನ ಕಾರ್ಯ ನಿಂತು 4 ದಿನವಾಗಿದೆ. ನಿಗೂಢ ವ್ಯಕ್ತಿ ತೋರಿಸಿದ್ದಂಥ 17 ಸ್ಥಳಗಳಲ್ಲಿ ಅಗೆದ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಮಣ್ಣು. 17ನೇ ಸ್ಥಳದ ಶೋಧ ಕಾರ್ಯ ಬಳಿಕ ಎಸ್ಐಟಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಇಂದು ಎಸ್ಐಟಿಯಿಂದ ವಿಚಾರಣೆ ಮಾಡ್ತಾರೋ ಅಥವಾ ಮಹಜರು ಅಥವಾ ಉತ್ಖನನ ಮಾಡ್ತಾರೋ ಸದ್ಯ ಎಸ್ಐಟಿ ತಂಡ ಮುಂದಿನ ನಡೆ ಗೌಪ್ಯವಾಗಿದೆ. ಧರ್ಮಸ್ಥಳ ತಲೆಬುಡಕ್ಕೆ ಸಿಡಿ ದೇಶದಲ್ಲೇ ಸಂಚಲನವನ್ನ ಮೂಡಿಸಿದೆ. ಎಸ್ಐಟಿ ತನಿಖೆಯ ಬಗ್ಗೆ ಊಹಾಪೋಹಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದು ಇಂದು ಸದನಕ್ಕೆ ಗೃಹ ಸಚಿವರು ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಲಿದ್ದಾರೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ಡಾ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ಉತ್ತರ ನೀಡಲಿದ್ದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆಯೋ ಇಲ್ವಾ ಅನ್ನೋದು ಇವತ್ತೇ ಬಯಲಾಗಲಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಎಸ್ಐಟಿ ತನಿಖೆ ನ್ಯಾಯಬದ್ಧವಾಗಿ ನಡೆಯಲಿದೆ ಅಂತ ಕಾರವಾರದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿಯನ್ನ ಸಿದ್ದರಾಮಯ್ಯ ತನ್ನ ರಾಜಕೀಯ ವೈಫಲ್ಯ ಮುಚ್ಚಲು ಬಳಸಿಕೊಳ್ತಿದ್ದಾರೆ. ಮುಸುಕುದಾರಿ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ತಿಳಿಸಲಿ. ಎಸ್ಐಟಿ ಮುಸುಕುದಾರಿ ಕೈಗೊಂಬೆಯಾಗಿದೆ. ಪವಿತ್ರ ಸ್ಥಳವನ್ನ ಅಶ್ರದ್ಧೆ ಮೂಡಿಸಲು ಎಡಪಂಥೀಯರು ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕೆ ಬೆಂಬಲವಾಗಿ ನಿಂತಿರುವುದು ದುರಂತ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಧರ್ಮಸ್ಥಳದ ವಿಷಯದಲ್ಲಿ ನಾನು ಈಗಾಗಲೇ ನನ್ನ ಸ್ಪಷ್ಟ ಅಭಿಪ್ರಾಯಗಳನ್ನು ಹೇಳಿದ್ದೇನೆ.
SIT ತನಿಖೆ ನ್ಯಾಯಬದ್ಧವಾಗಿ ನಡಿಬೇಕು. ಯಾವುದಾದ್ರೂ ರೀತಿಯಲ್ಲಿ ಕಾನೂನು ಬಾಹಿರವಾದಂತಹ ತಪ್ಪುಗಳು ನಡೆದಿದ್ದರೆ ಕಾನೂನಿನಂತೆ ಕ್ರಮಗಳು ಆಗಬೇಕು. ಆದರೆ SITಯನ್ನ ಸಿದ್ದರಾಮಯ್ಯನವರು ತನ್ನ ರಾಜಕೀಯ ವೈಫಲ್ಯತೆಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ನಮ್ಮದು. ಯಾಕೆಂದ್ರೆ ಆ ಮುಸುಕುದಾರಿ ಯಾರು, ಅವನ ಹಿನ್ನೆಲೆ ಏನು, ಅವನು ಯಾರ ಹತ್ರ ಸ್ಕ್ರಿಪ್ಟ್ ಅನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ, ಯಾವ ಡೈರೆಕ್ಟರ್ಸ್ ಇದ್ದಾರೆ, ಇದ್ರ ಜೊತೆಗೆ ಯಾರ್ಯಾರು ಆಕ್ಟರ್ಸ್ ಇದ್ದಾರೆ, ಇದೆಲ್ಲ ಬಹಿರಂಗಗೊಳ್ಬೇಕು. ದೇಶದ ನಾಗರಿಕನಾಗಿ ನನಗೆ ಆ ವ್ಯಕ್ತಿಯ ಇತಿಹಾಸವನ್ನ ತಿಳ್ಕೊಳ್ಳುವಂತಹ ಅಧಿಕಾರ ಇದೆ. ಅದನ್ನು ತನಿಖೆ ಮಾಡಿ ಸರ್ಕಾರ ಹೇಳಿ, ಅವರು ವರದಿಯನ್ನು ಬಹಿರಂಗ ಮಾಡಲಿ. ಇವರು ಈ SIT ಸಿದ್ದರಾಮಯ್ಯನವರ ಆದೇಶದಂತೆ ದಿನಕ್ಕೊಂದು ಅವನು ಹೇಳದಂತ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರೋ ಒಂದು ದುರದೃಷ್ಟಕರ ಸಂಗತಿಯನ್ನು ನೋಡಿದ್ದೇವೆ. 13 ಅಂತ ಹೇಳದ, 13 ABI ಆಯ್ತು, 14, 15, 16, 17 ಆಯ್ತು. ಏನಿದು ಹುಡುಗಾಟಿಕೆ? ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ, ಸ್ವಾಮಿ ಮಂಜುನಾಥನ ಬಗ್ಗೆ ಅಶ್ರದ್ಧೆ ನಿರ್ಮಿಸಬೇಕು ಅಂತ ಎಡಪಂಥೀಯರು ಮಾಡ್ತಾ ಇರುವಂತಹ ಈ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇರೋದು ದುರದೃಷ್ಟಕರವಾದಂತಹ ಸಂಗತಿ. ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ಧರ್ಮಸ್ಥಳಕ್ಕೆ ಕಾರುಗಳ ಮೂಲಕ ರ್ಯಾಲಿ ಮಾಡಲು ಕಾಂಗ್ರೆಸ್ನ ಶಾಸಕ ಎನ್ ಶ್ರೀನಿವಾಸ್ ಮುಂದಾಗಿದ್ದಾರೆ. ಇದೇ ತಿಂಗಳ 23ರಂದು ಶನಿವಾರದಂದು ಬೃಹತ್ ರ್ಯಾಲಿಗೆ ನಿರ್ಧಾರ ಮಾಡಿದ್ದಾರೆ. ನೆಲಮಂಗಲದಿಂದ ಧರ್ಮಸ್ಥಳ ದೇವಾಲಯಕ್ಕೆ ರ್ಯಾಲಿ ಮಾಡಲು ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅಪಕೀರ್ತಿ ಪ್ರಯತ್ನಕ್ಕೆ ಮತ್ತು ಜನಸಾಮಾನ್ಯರ ಭಾವನೆಗೆ ಚ್ಯುತಿ ಬರಬಾರದು ಅಂತ ಸತ್ಯಾಸತ್ಯತೆ ಬಗ್ಗೆ ಜನರ ನಂಬಿಕೆ ಉಳಿಬೇಕು ಅಂತ ಹೇಳಿದರು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ ಬಗ್ಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೂ ಸಮಾಜದಲ್ಲಿ ವಿಷಬೀಜ ಬಿತ್ತುವ ಕೆಲಸ ಬಹಳ ದಿನಗಳಿಂದ ನಡೀತಾ ಇದೆ. SIT ತನಿಖೆ ತಂಡದಿಂದ 90% ತನಿಖೆ ಆಗಿದೆ. ಸರ್ಕಾರ ಮಧ್ಯಂತರ ವರದಿ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದೇವೆ. ಇದುವರೆಗೆ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿಲ್ಲ. ಇದೊಂದು ಷಡ್ಯಂತ್ರ ಮಾತ್ರವಲ್ಲ, ಹಿಂದೂ ಸಮಾಜದ ಭಾವನೆ ಮೇಲೆ ಧಕ್ಕೆ ತರುವಂತ ಕೆಲಸ ನಡೀತಾ ಇದೆ ಅಂತ ಕಿಡಿಕಾರಿದ್ರು. ಮತ್ತೊಮ್ಮೆ ಧರ್ಮಸ್ಥಳ ಪ್ರಕರಣವನ್ನ ಹಿಡಿದುಕೊಂಡು ಒಡೆದು ಆಳುವ ನೀತಿ ಮಾಡ್ತಿದ್ದಾರೆ ಅಂತ ಹೇಳಿದರು. ಧರ್ಮಸ್ಥಳ ನಮ್ಮ ಒಂದು ಶ್ರದ್ಧಾ ಕೇಂದ್ರ. ಇವತ್ತು ಸಹಸ್ರ ಸಂಖ್ಯೆಯ ಭಕ್ತರು ದಿನನಿತ್ಯ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡಿತಾರೆ. ಅದರಲ್ಲಿ ನಾವು ಕೂಡ ಒಬ್ಬರು. ಅದರಿಂದಾಗಿ ಒಬ್ಬ ಶಾಸಕನಾಗಿ ಹಿಂದುತ್ವದ ಒಂದು ಆಧಾರದಲ್ಲಿ ಬೆಳೆದು ಬಂದವ ನಾನು ಇನ್ನು ಸಮಾಜಕ್ಕೆ ಧರ್ಮಸ್ಥಳ ಮಾತ್ರ ಅಲ್ಲ, ಯಾವುದೇ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಒಂದು ಅಪಪ್ರಚಾರ, ಅವಹೇಳನಕಾರಿ ಹೇಳಿಕೆ ಕೊಟ್ಟಾಗ ಅದನ್ನು ಸಹಿಸಲಿಕ್ಕೆ ಆಗುದಿಲ್ಲ. ಅದರ ಪರವಾಗಿ ನಿಂತು ನಾವು ದೇವಸ್ಥಾನಕ್ಕೆ ಆ ವಿಚಾರಕ್ಕೆ ನ್ಯಾಯ ಕೊಡುವಂತ ಕೆಲಸ ಈ ಹಿಂದೆಯೂ ಮುಂದೆಯೂ ಇವತ್ತು ಕೂಡ ಮಾಡ್ತಿದ್ದೇವೆ. ರಾಜ್ಯಕ್ಕೆ ಬದಿಗಿಟ್ಟು ಹಿಂದೂ ಸಮಾಜ, ನೀವೆಲ್ಲರೂ ಹಿಂದೂಗಳಾಗಿದ್ರೆ ಈ ಒಂದು ಧರ್ಮಸ್ಥಳ ವಿಚಾರಕ್ಕೆ ನಮ್ಮ ಜೊತೆಗೆ ರಾಜ್ಯಕ್ಕೆ ಬದಿಗಿಟ್ಟು 224 ಶಾಸಕರಲ್ಲಿ ಅಲ್ಪಸಂಖ್ಯಾತ 10 ಜನ ಹೊರತುಪಡಿಸಿ ಎಲ್ಲ ಶಾಸಕರು ಇವತ್ತು ಹಿಂದೂಗಳಾಗಿದ್ರೆ ಅಲ್ಲಿ ಬಂದು ಇದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಿದ್ರೆ ನಾವು ನಿಜವಾಗಿ ನಮ್ಮ ಹಿಂದೂ ಸಮಾಜದ ಒಂದು ಜನಪ್ರತಿನಿಧಿಯಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡಿಸ್ತೇನೆ. ಧರ್ಮಸ್ಥಳ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮುಸ್ಲಿಂ ಯುವಕರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿದರು. ಮುಸ್ಲಿಂ ಧರ್ಮದ ಯುವತಿಯರನ್ನ ಹಿಂದೂ ಧರ್ಮದ ಯುವಕರು ಮದುವೆಯಾದ್ರೆ ನಾನು 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಯತ್ನಾಳ್ ಹೇಳಿದ್ರು. ಹೀಗಾಗಿ ಮುಸ್ಲಿಂ ಸಮುದಾಯದವರು ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯತ್ನಾಳ್ಗೆ ಭೇಟಿ ಮಾಡಲು ಬಂದ ಮುಸ್ಲಿಂ ಮಹಿಳೆಯರನ್ನ ಪೊಲೀಸರು ತಡೆದಿದ್ದಾರೆ. ಇದಕ್ಕೆ ಮುಸ್ಲಿಂ ಮಹಿಳೆಯರು ಆಕ್ರೋಶಗೊಂಡರು. ಮಂಡ್ಯದ ಮಂಡಲಿಕನಹಳ್ಳಿ ಗ್ರಾಮದಲ್ಲಿ ನಿಂತಿದ್ದ ಕಾರಿಗೆ ಆಟೋ ಡಿಕ್ಕಿ ಹೊಡೆದಿದೆ.
ಇಬ್ಬರು ಮಕ್ಕಳು ಸೇರಿ 5 ಗಾಯಗಳಾಗಿದ್ದು ಕಾಲು ಮುರಿತಕ್ಕೆ ಒಳಗಾದ ವೃದ್ಧೆ ಸ್ಥಿತಿ ಗಂಭೀರವಾಗಿದೆ. ಡಿಕ್ಕಿ ರಭಸಕ್ಕೆ ಆಟೋ ಸಂಪೂರ್ಣ ಜಖಮಾಗಿದೆ. ತಕ್ಷಣ ಸ್ಥಳೀಯರು ಗಾಯಾಳುಗಳನ್ನ ಚನ್ನರಾಯಪಟ್ಟಣ ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಈ ಸಂಬಂಧ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಅಲ್ಲಿಂದ ಇಲ್ಲಿ ಅಲ್ಲಿಂದ 2 ರೂಪಾಯಿ ತೆಗೆದುಕೊಳ್ರಿ. ತಡಿ ರಾಜ್ಯದಲ್ಲಿ ಎನ್ಇಪಿಗೆ ಅವಕಾಶ ಇಲ್ಲ, ಎಸ್ಇಪಿಯನ್ನ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ತರ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟರು. ಬೇರೆಯವರನ್ನ ದ್ವೇಷಿಸುವ ಪಠ್ಯ ನಮಗೆ ಬೇಡ, ದೇಶದ ಬಗ್ಗೆ ಒಳ್ಳೆಯತನ ಹೇಳೋ ಪಠ್ಯ ಬೇಕು. ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡೋದಾಗಿ ಹೇಳಿದ್ದೆವು, ಅದರಂತೆ ಪಠ್ಯ ಪರಿಷ್ಕರಿಸಲಾಗುವುದು ಅಂತ ಹೇಳಿದ್ರು. ಎನ್ಇಪಿಯಲ್ಲಿ ಪಠ್ಯ ರಚನೆ ಹಿಡಿತ ಬೇರೆಯವರ ಕೈಗೆ ಹೋಗುತ್ತೆ. ಲಗಾಮು ಕೇಂದ್ರದ ಕೈಗೆ ಕೊಟ್ಟರೆ ಅವರು ತಮಗೆ ಬೇಕಂತೆ ತಿರುಗಿಸಿಕೊಳ್ತಾರೆ. ನಮ್ಮ ಕುವೆಂಪು ನಮ್ಮಲ್ಲಿನ ಚರಿತ್ರೆ ಬದಿಗೆ ಸರಿಯುತ್ತದೆ. ನಾವು ಯುಪಿ ಮತ್ತು ಇತರೆ ರಾಜ್ಯದ ಚರಿತ್ರೆ ಓದಬೇಕಾಗುತ್ತೆ. ಹೀಗಾಗಿ ಇದನ್ನ ಹತೋಟಿಗೆ ತರೋ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು. ನೆನಪೈತಾ ನಿಮಗೆ? ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ ಆಗಿದ್ದೆ. ಯಾಕೆ ಇದನ್ನು ಮಾಡ್ತೀವಿ ಅಂತ, ಇಂಥ ಬುದ್ಧಿಗಳನ್ನ ಇಂಥ ಚಿಂತನೆಗಳನ್ನ ಮಕ್ಕಳಿಗೆ ಕೊಡಬಾರ್ದು. ಯಾವಾಗಲೂ ಕೂಡ ದೇಶದ ಬಗ್ಗೆ ಒಳ್ಳೆತನ ಹೇಳಬೇಕು, ಬೇರೆಯವ್ರನ್ನ ದ್ವೇಷ ಮಾಡಿ ಹೇಳ್ತಕ್ಕಂಥದ್ದು. ಅದಕ್ಕೆ ನಾ ಹೇಳಿದ್ದು, ಎನ್ಇಪಿಯಲ್ಲಿ ಏನಾಗ್ತದೆ, ನಿಮ್ ಹಿಡಿತ ಬೇರೆಯವ್ರ ಕೈಗೆ ಹೋಗ್ತದೆ. ಕರ್ನಾಟಕ ರಾಜ್ಯದ ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ಪರಂಪರೆ, ಇಲ್ಲಿರ್ತಕ್ಕಂಥ ವ್ಯವಸ್ಥೆ, ಇಲ್ಲಿ ಜನರಿಗೆ ಫಸ್ಟ್ ತಿಳುವಳಿಕೆ ಆದ್ಮೇಲೆ ಕರ್ನಾಟಕ ಆದ್ಮೇಲೆ ಪಕ್ಕದ ರಾಜ್ಯ ಬರುತ್ತೆ, ಈ ದೇಶ ಬರುತ್ತೆ. ಈ ದೇಶದವರು ಎಲ್ಲರೂ ನಾವು ಈ ದೇಶಕ್ಕೆ ಹೋಗ್ಬೇಕಂತ ಹೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ ಇರಬೇಕು. ಅದಕ್ಕೆ ಈ ಲಗಾಮು ಎಲ್ಲ ಇದೇನಾದ್ರು ಕೊಟ್ಬಿಟ್ರೆ ಅವರು ಹೆಂಗ್ ಬೇಕು ಹಂಗೆ ಎತ್ಲಾ ಬೇಕು ಅತ್ಲಾಕ್ ತಿರ್ಸ್ಕೊಳ್ತಾರೆ. ಅದಕ್ಕೆಲ್ಲ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅದನ್ನ ಹತೋಟಿಗೆ ತರಬೇಕು ನಾವು ತರ್ತೀವಿ. ಎನ್ಇಪಿಯಲ್ಲಿ ಬರೋದೇ ಇಲ್ಲ, ಎಸ್ಇಪಿಯಲ್ಲಿ ಬರುತ್ತೆ ನಮ್ದು. ಅದಕ್ಕೆ ಸ್ಟೇಟ್ ಎಜುಕೇಶನ್ ನಾನೊಬ್ಬ ಮಿನಿಸ್ಟರ್ ಆಗಿ ನಿಮ್ಮ ಎದುರುಗಡೆಯಲ್ಲಿ ಮಾತಾಡ್ತೀನಿ ಅಂದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿನ ಅನುಷ್ಠಾನ ಮಾಡ್ತೀವಿ ಅಂತ ತಾನೆ ಜನರು, ಅದಕ್ಕೆ ತಾನೇ ನಮಗೆ ವೋಟ್ ಹಾಕಿದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಾಡ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರು. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಆರಂಭಗೊಂಡಿದ್ದು ಜನ ಮಳೆಯಲ್ಲಿಯೇ ಛತ್ರಿಯನ್ನು ಹಿಡಿದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಮತ್ತಿತರರು ಕೂಡ ಭಾಗಿಯಾಗಿದ್ರು. ಇಂದಿರಾ ಗ್ಲಾಸ್ ಹೌಸ್ವರೆಗೂ ಕೂಡ ಮೆರವಣಿಗೆ ಮಾಡಿದ್ದು ಧರ್ಮಸ್ಥಳ ಪವಿತ್ರತೆ ಕಾಪಾಡಲು ಒತ್ತಾಯವನ್ನು ಕೂಡ ಮಾಡಿದ್ರು. ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ಸಹಿಸುವುದಿಲ್ಲ, ಸಹಿಸುವುದಿಲ್ಲ. ಧಿಕ್ಕಾರ, ಧಿಕ್ಕಾರ, ನಕ್ಸಲರಿಗೆ ಧಿಕ್ಕಾರ, 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 ನಗರ ನಕ್ಸಲರಿಗೆ ಧಿಕ್ಕಾರ. ವಿಜಯನಗರದಲ್ಲಿ ಇದೇ ತಿಂಗಳ 19ಕ್ಕೆ ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರೆ ರಕ್ತಪಾತ ಆಗುತ್ತೆ ಅಂತ ಸರ್ಕಾರಕ್ಕೆ ಎಸ್ಸಿ ಸಮಾಜ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಲಿತರನ್ನ ಮೊದಲಿನಿಂದಲೂ ಒಡೆದು ಆಳುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ನಾಗಮೋಹನ್ ದಾಸ್ ವರದಿ, ಮಾಧುಸ್ವಾಮಿ ವರದಿ ಒಪ್ತಾ ಇಲ್ಲ. ಎಸ್ಸಿ ಸಮಾಜದ ಮುಖಂಡ ಬಲ್ಲಾ ಹುಣಸಿ ರಾಮಣ್ಣ ಆಕ್ರೋಶವನ್ನು ಹೊರಹಾಕಿದ್ರು. ಹೊಸಪೇಟೆಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಎಸ್ಸಿ ಸಮಾಜದಿಂದ ಸೌಲಭ್ಯ ಪಡೆದಿಲ್ಲ. 3 ಜನರ ಬಲಾಢ್ಯ ಸಚಿವರಾದ ಮಹದೇವಪ್ಪ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಬಿಡ್ತಾ ಇಲ್ಲ. ಸಮಾಜದ ಸ್ವಾಮೀಜಿಗಳನ್ನ ಮುಂದೆ ಬಿಟ್ಟು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಮಾದಿಗ ಜಾತಿ ಮತ್ತು ಸಂಬಂಧಿತ ಜಾತಿಗಳ ನಿರಂತರ ಹೋರಾಟ ಒಳ ಮೀಸಲಾತಿ ಜಾರಿಗಾಗಿ ಅನ್ನೋದು ಇಡೀ ಕರ್ನಾಟಕ ಮತ್ತು ಸರ್ಕಾರಕ್ಕೆ ಗೊತ್ತಿರುವಂತಹ ವಿಚಾರ. ಇವತ್ತೇ ನಾಗಮೋಹನ್ ದಾಸ್ ಅವರ ವರದಿ ಕೊಟ್ಟು ತಕ್ಷಣವೇ ನಾವು ಜಾರಿ ಮಾಡ್ತೇವೆ ಅಂತ ಮಾತು ಕೊಟ್ಟಂತ ಕಾಂಗ್ರೆಸ್ನ ಸಚಿವರಾದಂಥ ಎಚ್.ಸಿ. ಮಹದೇವಪ್ಪರು ಮತ್ತು ಸಿದ್ದರಾಮಯ್ಯವರು ಮತ್ತು ಸಂಪುಟದ ಅನೇಕ ಮಂತ್ರಿಗಳು ಹೇಳಿದಂತ ಮಾತನ್ನ ಇವತ್ತು ಉಳಿಸ್ಕೊಳ್ಳಕ ಅವ್ರ ಕೈಲಿ ಆಗ್ತಾ ಇಲ್ಲ. ದಿನೇ ದಿನೇ ಮುಂದೂಡಂತದ್ದು 16ರಿಂದ 19ಕ್ಕೆ ವರದಿ ಬಂದ ಮೇಲೆ ಸರಿಯಾದ ನಿರ್ಣಯ ತಗೊಳ್ಳಾರ್ದೇನೆ ಇವತ್ತೇನು ಮುಂದೂಡಲು ಪಡ್ತಾ ಇದೆ ಮತ್ತು ಸಚಿವ ಸಂಪುಟ ಉಪಸಮಿತಿಯನ್ನು ಮಾಡಬೇಕು ಅನ್ನೋ ಒಂದು ಹುನ್ನಾರ ಕೂಡ ನಡೀತಾ ಇದೆ. ಮಾದಿಗ ಜಾತಿ ಮತ್ತು
ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬಸವಾಪಟ್ಟಣ ಬಳಿ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿಯಾದ ರಭಸಕ್ಕೆ ಸ್ಥಳದಲ್ಲಿ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಕೊಣನೂರಿನಿಂದ ಮೈಸೂರಿಗೆ ಇಬ್ಬರು ಯುವಕರು ಸ್ವಿಫ್ಟ್ ಕಾರ್ನಲ್ಲಿ ಹೋಗುವ ವೇಳೆ ಅಪಘಾತ ಸಂಭವಿಸಿದೆ. 25 ವರ್ಷದ ದರ್ಶನ್, 22 ವರ್ಷದ ರಂಗನಾಥ್ ಪ್ರಸಾದ್ ಎಂಬ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಇವನು ದರ್ಶು, ಕಟಿಂಗ್ ಶಾಪ್ ದರ್ಶು ಕಣ್ಣೂರು, ಅವನು ಮುಸ್ಲಿಂ ಯುವತಿಯರನ್ನ ಹಿಂದೂ ಯುವಕರು ಪ್ರೀತಿಸಿ ಮದುವೆಯಾದ್ರೆ 5 ಲಕ್ಷ ಕೊಡ್ತೀನಿ ಅಂತ ಶಾಸಕ ಯತ್ನಾಳ್ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷರೀಫ್ ಮಾತನಾಡಿದ್ದು ಯತ್ನಾಳ್ಗೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿದ್ದಾರೆ. ಯತ್ನಾಳ್ ಕುಟುಂಬದ ಯುವತಿಯನ್ನ ನಮ್ಮ ಮುಸ್ಲಿಂ ಸಮಾಜದ ಯುವಕರೊಂದಿಗೆ ಮದುವೆ ಮಾಡಿಸಿದ್ರೆ ಯತ್ನಾಳ್ಗೆ 1 ಕೋಟಿ 11 ಲಕ್ಷ ರೂಪಾಯಿ ಸಮಾಜದ ಪರವಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬರೀ ಪ್ರಚೋದನಕಾರಿ ಹೇಳಿಕೆ ಮಾತ್ರ ಯತ್ನಾಳ್ ನೀಡ್ತಾರೆ, ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಲ್ಲ ಅಂತ ಹೇಳಿದ್ರು. ಏನು ಇಲ್ಲ, ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಟ್ ನಿಂಬಲ್ಲಿದ್ರ ಯಾಕೆ ಮುಸುಲ್ರು ತಗೊಂಡ್ ನಿಮ್ ಗಾಡಿಯಾಗ ನೀವು ತಗೊಂಡ್ ಹೋಗಿಲ್ಲ? ನಿಮ್ಮ ಅಪ್ಪ ಕೊಟ್ಟಿಲ್ಲ, ಮುಸುಲ್ರು ಯಾಕೆ ಬೇಕು? ಅವಾಗ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರ ಅವ್ರಿಗೆ ಒಯ್ಬಾರ್ದಿತ್ತು. ನಿಮ್ಮ ಮಂದಿಗೆ ಒಯ್ದು ನೀವು ಓಟ್ ಹಾಕ್ಬೇಕು. ನಾವು ಬ್ಯಾಡ ಅಂತಿದ್ದಿಲ್ಲ. ಬರೇ ಅವರು 5 ಲಕ್ಷ ಕೊಡ್ತೀನಿ ಅಂದಾರಿ. ಖಾದ್ರಿ ವಕೀಲ್ 1 ಕೋಟಿ ಕೊಡ್ತೀನಿ ಅಂದಾನ. ನಾವು 1 ಕೋಟಿ 11 ಲಕ್ಷ ರೂಪಾಯಿ ಕೊಡ್ತೀನಿ. ಎಲ್ಲ ಮನೆ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ. ಅವ್ರ ಮನಿದೆ ಅವನ ಮನಿದೆ ಹೇಳಿಕತ್ತೀನಿ, ಬೇರೆ ಮನೆ ಅವ್ರಿಗೆ ಹಾಕಿಲ್ಲ. ಅವ್ರ ಮನಿದೆ ಹೆಣ್ಮಗಳು ನಮ್ ಯಾವ್ದಾರ ಅವನು ಗಂಡ್ಮಕ್ಳಿಗೆ ಕೊಡ್ಲಿ, ಎಲ್ಲಾ ಕಾಸ್ಟ್ ಗಂಡ್ಮಕ್ಳೊಳಗೆ ಕೊಡ್ಲಿ. ಇಲೆಕ್ಷನ್ ಏನು ಇಲ್ಲ, ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಟ್ ನಿಂಬಲ್ಲಿದ್ರ ಯಾಕೆ ಮುಸುಲ್ರು ತಗೊಂಡ್ ನಿಮ್ ಗಾಡಿಯಾಗ ನೀವು ತಗೊಂಡ್ ಹೋಗಿಲ್ಲ? ನಿಮ್ಮ ಅಪ್ಪ ಕೊಟ್ಟಿಲ್ಲ, ಮುಸುಲ್ರು ಯಾಕೆ ಬೇಕು? ಅವಾಗ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರ ಅವ್ರಿಗೆ ಒಯ್ಬಾರ್ದಿತ್ತು. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗೀಲಕೇನಹಳ್ಳಿ ಜಮೀನಿಗೆ ಕೆಲಸಕ್ಕೆ ಬಂದಿದ್ದ ಮಹಿಳೆ ಮೇಲೆ ಚಿರತೆ ದಾಳಿಯನ್ನು ಮಾಡಿದೆ. ಬೆಳಗಿನ ಜಾವ ತಮ್ಮ ಜಮೀನಿನಲ್ಲಿ ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕಲು ಅವಸರದಲ್ಲಿ ಹೊರಟಿದ್ರು. ಈ ವೇಳೆ ಅವಿತು ಕುಳಿತಿದ್ದ ಚಿರತೆ ತನುಜಾ ಮೇಲೆರಗಿದೆ. ಈ ವೇಳೆ ತನುಜಾಗೆ ತಲೆ ಹಾಗೂ ಕುತ್ತಿಗೆ ಭಾಗಕ್ಕೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾಳೆ. ಪದೇ ಪದೇ ಕಾಣಿಸಿಕೊಳ್ತಿದ್ದ ಚಿರತೆಯನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ಕಂಪ್ಲೇಂಟ್ ಮಾಡೋಣ, ಫಾರೆಸ್ಟ್ ಆಫೀಸ್ ಹೋಗೋಣ. ಈಗ ಕಂಪ್ಲೇಂಟ್ ಆಗುತ್ತೆ, ಕಂಪ್ಲೇಂಟ್ ಮಾಡೋದು. ದಾವಣಗೆರೆಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಸರ್ಕಾರದ ವಿರುದ್ಧ ಎಸ್ಸಿ ಸಮುದಾಯ ಇಂದು ಪ್ರತಿಭಟನೆ ಮಾಡಲಿದೆ. ಸರ್ಕಾರದ ವಿರುದ್ಧ ಇಂದು ಬೃಹತ್ ಪ್ರತಿಭಟನೆ ಮಾಡಲಿದ್ದಾರೆ. ಅಂಬೇಡ್ಕರ್ ಸರ್ಕಲ್ನಿಂದ ಎಸಿ ಕಚೇರಿವರೆಗೂ ರ್ಯಾಲಿ ಮಾಡ್ತಾ ಇದ್ದಾರೆ. ಪೂರ್ವಭಾವಿಯಾಗಿ ದಾವಣಗೆರೆ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆ ಮುಖಂಡರು ಸಭೆ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗೊಳಿಸಲು ಒತ್ತಾಯ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ವಿಳಂಬವನ್ನು ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಲಿದ್ದಾರೆ. ಕೂಡಲೇ ನಾಗಮೋಹನ್ ದಾಸ್ ವರದಿಯನ್ನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಎಸಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಿದ್ದಾರೆ. ಬೆಳಗಾವಿಯಲ್ಲಿ ಗಣೇಶೋತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಕಲಾವಿದರು ಬಗೆ ಬಗೆಯ ಗಣೇಶ ಮೂರ್ತಿಗಳನ್ನು ರೆಡಿ ಮಾಡುತ್ತಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಮತ್ತೊಂದೆಡೆ ರಾಜ್ಯದಲ್ಲಿ ಮೊದಲ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂತಹ ಇತಿಹಾಸ ಹೊಂದಿರುವಂತಹ ಬೆಳಗಾವಿಯಲ್ಲಿ ಸ್ವತಃ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಬಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಇನ್ನು ಬೆಳಗಾವಿ ಸಿಟಿಯೊಂದರಲ್ಲೇ 450ಕ್ಕೂ ಅಧಿಕ ಸಾರ್ವಜನಿಕ ಮಂಡಳಿಗಳಲ್ಲಿ ಮತ್ತು ಜಿಲ್ಲಾದ್ಯಂತ 1000ಕ್ಕೂ ಅಧಿಕ ಸಾರ್ವಜನಿಕ ಮಂಡಳಿಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 11 ದಿನಗಳ ಕಾಲ ಸಾರ್ವಜನಿಕ ಗಣೇಶ ಮೂರ್ತಿಗಳ ವೀಕ್ಷಣೆಗೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಿಂದ ಜನ ಬರ್ತಾರೆ. ಚಿತ್ರದುರ್ಗದ ಐಮಂಗಲ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಪರೀಕ್ಷಾರ್ಥಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇಬ್ಬರು ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸ್ ತರಬೇತಿ ಶಾಲೆ ಪ್ರಾಂಶುಪಾಲರಿಂದ ಡಿಎಆರ್ ಪೊಲೀಸ್ ಮಹಾಲಿಂಗಪ್ಪ, ರವಿನಾಯಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೌಂಡ್ ಸಿಸ್ಟಮ್ ಹುಟ್ಟುಹಬ್ಬ
ಡ್ರೈ ಫ್ರೂಟ್ಸ್ ಹೆಸರಲ್ಲಿ ಸಾವಿರಾರು ರೂಪಾಯಿ ವಸೂಲಿ ಮಾಡಿದ್ದಾರೆ. ಪ್ರಶಿಕ್ಷಣಾರ್ಥಿಗಳನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡಿರೋ ಆರೋಪ ಕೇಳಿಬಂದಿದೆ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಆದರೆ ಅಜಯ್ ಪತ್ನಿ ಸ್ವಪ್ನ ಮತ್ತೆ ಒಂದಾಗಲು ಬಯಸಿದ್ದಾರೆ. ಕೌಟುಂಬಿಕ ಕಲಹದ ಬಗ್ಗೆ ಪತ್ನಿ ಸ್ವಪ್ನ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ತಾಯಿಯಾಗಿ ಪ್ರತಿದಿನ ನನ್ನ ಮಗಳಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತಿದ್ದೇನೆ. ನಾನು ತೀವ್ರವಾಗಿ ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ. ನಾನು ನನ್ನ ಮಗಳ ನಮ್ಮ ಬದುಕನ್ನ ಪುನರ್ ನಿರ್ಮಿಸಿಕೊಳ್ಳಲು ಮತ್ತು ದಾಂಪತ್ಯ ಜೀವನವನ್ನ ಸರಿಪಡಿಸಿಕೊಳ್ಳಲು ಪ್ರಾರ್ಥನೆ ಮಾಡ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಇದು ನಮ್ಮ ವೈಯಕ್ತಿಕ, ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತಾಗಿದೆ ಅಂತ ಹೇಳಿದ್ರು. ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸಲು ನಿರ್ಧಾರ ಮಾಡಿದ್ದೇವೆ ಅಂತ ಅಜಯ್ ರಾವ್ ದಂಪತಿ ಹೇಳಿದ್ದಾರೆ. ಶ್ರೀ ಕೃಷ್ಣಾಷ್ಟಮಿ ಪ್ರಯುಕ್ತ ಜಯನಗರ 5ನೇ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಹಿರಿಯ ವ್ಯವಸ್ಥಾಪಕರಾದ ಆರ್.ಕೆ. ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬಂಗಾರದ ತೊಟ್ಟಿಲಿನಲ್ಲಿ ಗೋಕುಲವನ್ನ ನಿರ್ಮಾಣ ಮಾಡಿದ್ರು. ಅಂಬೆಗಾಲಿನ ಶ್ರೀ ಕೃಷ್ಣನ ವಿಗ್ರಹವನ್ನ ಇರಿಸಿ ಶ್ರೀ ಕೃಷ್ಣ ಅರ್ಘ್ಯದ ಕಾರ್ಯಕ್ರಮವೂ ಕೂಡ ಅರ್ಚಕರಿಂದ ಚಕ್ಕಲಿ, ಉಂಡಿ ಇನ್ನು ಮುಂತಾದ ಬಗೆ ಬಗೆಯ ಭಕ್ಷ್ಯಗಳ ನೈವೇದ್ಯ ಮಾಡಿದ್ರು. ಮಹಾಮಂಗಳಾರತಿಯೊಂದಿಗೆ ಪೂಜೆಗೆ ಸಲ್ಲಿಸಲಾಯಿತು ಅಂತ ಶ್ರೀ ನಂದಕಿಶೋರ್ ಆಚಾರ್ಯರು ತಿಳಿಸಿದರು. ಭಕ್ತರು, ಸಿಬ್ಬಂದಿಗಳು ಭಾಗವಹಿಸಿ ಶ್ರೀ ಹರಿ ವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ದರ್ಶನ್ಗೆ ಬೆಲ್ ರದ್ದು ವಿಚಾರವಾಗಿ ನಟ ವಸಿಷ್ಠ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ದುಃಖಕರ ವಿಷಯವಾಗಿದೆ. ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅವರನ್ನು ನಂಬಿ ಹಲವರು ನಿರ್ಮಾಪಕರಿದ್ದಾರೆ. ಹಲವಾರು ಆಯಾಮಗಳಿಂದ ಸಿನಿಮಾ ಇಂಡಸ್ಟ್ರಿಗೆ ಲಾಸ್ ಆಗ್ತಾ ಇದೆ. ದರ್ಶನ್ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್. ಕೇಸ್ನಲ್ಲಿ ಟ್ರಯಲ್ ರಿಪೋರ್ಟ್ ನೋಡಿ ಮಾತನಾಡಬೇಕಾಗುತ್ತೆ. ಇದು ಖುಷಿ ಕೊಡುವಂತ ವಿಷಯ ಅಲ್ಲ. ನ್ಯಾಯಕ್ಕಿಂತ ಮೇಲ್ಯಾರು ಇಲ್ಲ ಅಂತ ಹೇಳಿದರು. ಹೊಸಪೇಟೆಯಲ್ಲಿ ಸರ್ಕಾರಿ ಜಮೀನಿನಲ್ಲಿ ಬೇಕಾಬಿಟ್ಟಿ ಆರ್ಬಿಎಸ್ಎಸ್ಎನ್ ಕಂಪನಿ ಮೈನಿಂಗ್ ಮಾಡ್ತಾ ಇದೆಯಾ ಎಂಬ ಅನುಮಾನ ಕಂಡು ಬರ್ತಾ ಇದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಸಂಕಲಾಪುರದಲ್ಲಿ ಆರ್ಬಿಎಸ್ಎಸ್ಎನ್ ಎಂಬ ಖಾಸಗಿ ಕಂಪನಿ ಗಣಿಗಾರಿಕೆ ಮಾಡ್ತಾ ಇತ್ತು. ಆದರೆ ಈ ಕಂಪನಿ ವಿರುದ್ಧ ಆರೋಪವೊಂದು ಕೇಳಿಬಂದಿದೆ. 188 ಎಕರೆ ಸರ್ಕಾರಿ ಜಮೀನು ಲೀಸ್ ಪಡೆದು 300 ಎಕರೆಗೂ ಹೆಚ್ಚಿನ ಜಮೀನಿನಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯ ಹೋರಾಟಗಾರರು ಆರೋಪ ಮಾಡಿದ್ದಾರೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. 2026ಕ್ಕೆ ಲೀಸ್ ಅವಧಿ ಮುಗಿತಾ ಇರುವ ಹಿನ್ನೆಲೆ ಮತ್ತೆ ಇದೇ ಕಂಪನಿಗೆ ಲೀಸ್ ಕೊಡದಂತೆ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಕಾರ ಸಚಿವ ಕೆಎನ್ ರಾಜಣ್ಣರನ್ನ ಹೈಕಮಾಂಡ್ ವಜಾ ಮಾಡಿದ್ದ ಬೆನ್ನಲ್ಲೇ ಸಿಎಂ ಬದಲಾಗ್ತಾರೆ ಅಂತ ಹೇಳಿದ್ದ ಶಾಸಕನಿಗೆ ಡವ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ಗೆ ಕೆಪಿಸಿಸಿ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿದೆ. ಸಿಎಂ ಬದಲಾವಣೆ ಬಗ್ಗೆ ಪದೇ ಪದೇ ಹೇಳ್ತಿದ್ದ ಶಿವಗಂಗಾ ಬಸವರಾಜ್ ಬಾಯ್ಮುಚ್ಚಿಸಲು ಹೈಕಮಾಂಡ್ ಮುಂದಾಗಿದ್ದು ನೋಟಿಸ್ ಕೊಡಿಸಲಾಗ್ತಾ ಇದೆಯಂತೆ. ಸಿಎಂ ಬದಲಾವಣೆ ಬಗ್ಗೆ ಕಾರಣ ಕೇಳಿ 1 ವಾರದ ಒಳಗೆ ವಿವರಣೆ ನೀಡುವಂತೆ ಚನ್ನಗಿರಿ ಕಾಂಗ್ರೆಸ್ನ ಶಾಸಕನಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಅಲರ್ಟ್ ಆಗಿದ್ದಾರೆ. 20 ದಿನಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ಜಿಲ್ಲಾವಾರು ಶಾಸಕರ ಜೊತೆ ಸಭೆ ಮಾಡಲು ಮುಂದಾಗಿದ್ದಾರೆ. 15ಕ್ಕೂ ಹೆಚ್ಚು ಜಿಲ್ಲೆಗಳ ಶಾಸಕರು, ಸಚಿವರ ಜೊತೆ ಸಭೆ ಮಾಡಿ ಸಿಎಂ ತಾತ್ಕಾಲಿಕ ಬ್ರೇಕ್ ನೀಡಿದ್ರು. ಇದೀಗ ಆಪ್ತ ಸಚಿವ ವಜಾ ಬಳಿಕ ಅಲರ್ಟ್ ಆದ ಸಿದ್ದರಾಮಯ್ಯ ಇಂದಿನಿಂದ ಇನ್ನುಳಿದ ಜಿಲ್ಲೆ ಶಾಸಕರು, ಉಸ್ತುವಾರಿ ಸಚಿವರ ಜೊತೆ ಸಭೆ ಮಾಡ್ತಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ವಿಧಾನಸೌಧದಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಕೋಲಾರ, ದಕ್ಷಿಣ ಕನ್ನಡ, ಮಂಡ್ಯ ಜಿಲ್ಲೆಯ ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ರೌಡಿ ಶೀಟರ್ ಬಿಕ್ರು ಶಿವು ಕೊಲೆ ಕೇಸ್ ಸಿಐಡಿ ಅಧಿಕಾರಿಗಳಿಗೆ ತಲೆನೋವು ತಂದಿದೆ. ಹತ್ಯೆಯ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ 1 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಾನೆ. ಸದ್ಯ ಜಗ್ಗ ವಿದೇಶಕ್ಕೆ ಪರಾರಿಯಾಗಿರುವಂತಹ ಕಾರಣ ಸಿಐಡಿ ಪೊಲೀಸರು ವಿದೇಶ ಮಟ್ಟದಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಖಾಕಿ ಪಡೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಸಹ ಜಾರಿ ಮಾಡಿದೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರುವಂತಹ ಸಿಐಡಿ ಜಗ್ಗ ವಿದೇಶಕ್ಕೆ ಪರಾರಿಯಾಗಲು ಯಾರ ಸಹಾಯ ಪಡೆದಿದ್ದ, ಆತನಿಗೆ ಹಣದ ವ್ಯವಸ್ಥೆ ಮಾಡಿದ್ಯಾರು, ಇದರಲ್ಲಿ ಶಾಸಕರ ಕೈವಾಡ ಇದೆಯಾ ಅಂತ ತನಿಖೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬ್ಯಾಂಕ್ ಅಕೌಂಟ್, ಮೊಬೈಲ್, ಸಿಡಿಆರ್, ಹಣ ವರ್ಗಾವಣೆ ಸೇರಿ ಹಲವು ಟೆಕ್ನಿಕಲ್ ಅಂಶಗಳ ಮೇಲೆ ಸಿಐಡಿ ಹದ್ದಿನ ಕಣ್ಣಿಟ್ಟಿದೆ. ಸದ್ಯ ಆರೋಪಿ ಜಗ್ಗ ರಾಜ್ಯಕ್ಕೆ ಆಗಮಿಸಿರುವಂತಹ ಮಾಹಿತಿ ಇಲ್ಲ. ಸದ್ಯ ಇಂಟರ್ಪೋಲ್ ಹಾಗೂ ದೇಶದ ನಾನಾ ಕಡೆ ಫೋಟೋ ಸಮೇತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ.